ಹಲೋ, ಭೋಪಾಲ್ ಪೊಲೀಸ್ ಸ್ಟೇಷನ್. ಹಲೋ, ಭೋಪಾಲ್ ಪೊಲೀಸ್ ಸ್ಟೇಷನಾ? ಇಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಮೃತದೇಹ ಇದೆ. ಸರಿ, ನಾನು ತಕ್ಷಣ ಕ್ರಮ ಕೈಗೊಳ್ಳುತ್ತೇನೆ. ಸರಿ. ಯಾರು ಕ್ರೈಮ್ ಸೀನ್ಗೆ ಹತ್ತಿರ ಬರಬೇಡಿ. ಎಲ್ಲರೂ ಹಿಂದೆ ನಿಲ್ಲಿ. ನಾವು ತನಿಖೆ ಆರಂಭಿಸುತ್ತಿದ್ದೇವೆ. ಎಲ್ಲಾ ಜಾಗವನ್ನು ಸರಿಯಾಗಿ ಪರಿಶೀಲಿಸಿ. ಸರಿ ಸರ್, ನಾವು ಎಲ್ಲಾ ಸಾಕ್ಷಿಗಳನ್ನು ಸಂಗ್ರಹಿಸುತ್ತಿದ್ದೇವೆ. ಸರ್, ಮೃತ ವ್ಯಕ್ತಿಯ ಹೆಸರು ನಿಮಗೆ ಗೊತ್ತಾಯ್ತೆ? ಇನ್ನೂ ಇಲ್ಲ, ನಾವು ಈಗಷ್ಟೇ ಕ್ರೈಮ್ ಸ್ಥಳಕ್ಕೆ ಬಂದಿದ್ದೇವೆ. ತನಿಖೆ ನಡೆಯುತ್ತಿದೆ. ಸರ್, ಈ ಘಟನೆ ಯಾವ ಸಮಯದಲ್ಲಿ ನಡೆದಿರಬಹುದು? ಬಹುಶಃ ರಾತ್ರಿ 10 ಗಂಟೆಯಿಂದ 11 ಗಂಟೆ ನಡುವೆ ನಡೆದಿರಬಹುದು. ಸರ್, ಇಲ್ಲಿ ನೋಡಿ, ಫೈಬರ್ ಕೇಸಿಂಗ್ ಇದೆ. ಹೌದು, ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಸರ್, ಇದು DNA ಟೆಸ್ಟ್ಗೆ ಸಹಾಯ ಮಾಡುತ್ತದೆ. ಆ ಮೃತ ವ್ಯಕ್ತಿಯ ಮೊಬೈಲ್ ಕಾಲ್ ಡೀಟೇಲ್ಸ್ ತಕ್ಷಣ ಸಂಗ್ರಹಿಸಿ. ಸರಿ ಸರ್, ಈಗಲೇ ಸಂಗ್ರಹಿಸುತ್ತೇನೆ. ಸರ್, ಮೃತ ವ್ಯಕ್ತಿಯ ಹೆಸರು ತಾರನ್ಚಂದ್. ಅವನ ಕೊನೆಯ ಫೋನ್ ಕಾಲ್ ಒಂದು XYZ ಹೆಂಗಸಿಗೆ ಇದೆ. ಸರಿ, ಆ ಮಹಿಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಕ್ಷಣ ಕಲೆ ಹಾಕಿ. ಸರ್, ಕರೆ ರೆಕಾರ್ಡ್ಗಳಲ್ಲಿ ಕೊನೆಯ ಸಂಪರ್ಕ ಇಲ್ಲಿದೆ. ನಮಸ್ಕಾರ, XYZ ಎಂಬ ಹೆಂಗಸನ್ನು ನೀವು ಗೊತ್ತಾ? ಅವಳು ಈ ಭಾಗದಲ್ಲಿ ಕೆಲವು ಕಾಣಿಸುತ್ತಾಳೆ. ಅವಳು ಇಲ್ಲಿ ಯಾವಾಗ ಕೊನೆಯದಾಗಿ ಕಂಡಳು? ಸರ್, ನಾವು ಮಾಹಿತಿ ಸಂಗ್ರಹಿಸಿದ್ದೇವೆ. ಸ್ಥಳೀಯ ಜನರು ಕೂಡ ಅದನ್ನೇ ಹೇಳಿದ್ದಾರೆ. ಸರಿ, ಅವಳನ್ನು ತಕ್ಷಣ ಹುಡುಕಿ ವಿಚಾರಣೆಗಾಗಿ ಕರೆತನ್ನಿ. ನೀವು XYZ ನಾ? ಹೌದು. ಏನಾಗಿದೆ? ಪೊಲೀಸ್ ಸ್ಟೇಷನ್ ಬಂದು ಕೆಲವು ಪ್ರಶ್ನೆಗೆ ಉತ್ತರ ಕೊಡಕು. ದಯವಿಟ್ಟು ನಮ್ ಜೊತೆ ಬನ್ನಿ. ತಾರನ್ಚಂದ್ ಅನ್ನು ನೀವು ಹೇಗೆ ಪರಿಚಯ ಮಾಡಿಕೊಂಡಿರಿ? ನಿಮ್ಮಿಬ್ಬರಿಗೂ ಪ್ರೀತಿ ಯಾವಾಗ ಆರಂಭವಾಯಿತು? ಸರ್, ನಾವು ಸುಮಾರು 6 ವರ್ಷಗಳಿಂದ ಒಬ್ರನ್ನೊಬ್ರು ಪರಿಚಯವಾಗಿದ್ದೇವೆ. ಕಳೆದ 1 ವರ್ಷದಿಂದ ನಾವು ಸಂಪರ್ಕದಲ್ಲೇ ಇರಲಿಲ್ಲ. ನೀವು ಹೇಳಿದ್ದು 1 ವರ್ಷದಿಂದ ಸಂಪರ್ಕದಲ್ಲಿಲ್ಲ ಅಂತ. ಆದ್ರೆ ತಾರನ್ಚಂದ್ನ ಫೋನ್ನ ಕೊನೆಯ ಕಾಲ್ ನಿಮ್ಮ ಮೊಬೈಲ್ ನಂಬರ್ಗೆ ಇದೆ. ಇದನ್ನು ಹೇಗೆ ವಿವರಿಸುತ್ತೀರಿ? ಇದು ನಿಮ್ಮ ಫೋನ್ನಿಂದ ತಾರನ್ಚಂದ್ಗೆ ಕರೆ. ವಿವರಿಸಿ. ಸರ್, ಅದು ಅಕಸ್ಮಾತ್ ಕಾಲ್ ಆಗಿರಬಹುದು. ಸುಳ್ಳು ಹೇಳಬೇಡಿ. ಸರಿ, ಈಗ ನೀವು ಹೋಗಬಹುದು. ಆದ್ರೆ ಅಗತ್ಯವಿದ್ರೆ ಮತ್ತೆ ಕರೆಯುತ್ತೇವೆ. ಸರಿ ಸರ್. ಈ ಅರಣ್ಯ ಕೊಲೆ ಪ್ರಕರಣದಲ್ಲಿ ಯಾವುದೇ ಸ್ಪಷ್ಟ ಸಂಪರ್ಕ ಕಾಣುತ್ತಿಲ್ಲ. ನಾವು ಹೆಚ್ಚಿನ ಪುರಾವೆಗಳನ್ನು ಕಲೆ ಹಾಕಬೇಕು. ಈ ಕರೆ ದಾಖಲೆಗಳು ಮತ್ತು ಫೋಟೋಗಳನ್ನು ನೋಡಿ. ಸರ್, ಈ ಫೋಟೋದಲ್ಲಿ ಕಾಲ್ ರೆಕಾರ್ಡ್ಗೆ ಹೊಂದಾಣಿಕೆಯಾಗುತ್ತದೆ. XYZ ಎಂಬ ಮಹಿಳೆಯ ಮೊಬೈಲ್ ಕಾಲ್ ಡೀಟೇಲ್ಸ್ ತಕ್ಷಣ ಕಲೆ ಹಾಕಿ. ಸರಿ ಸರ್, ಈಗಲೇ ಅದನ್ನು ಸಂಗ್ರಹಿಸುತ್ತೇನೆ. ಸರ್, XYZ ಅವರ ಕಾಲ್ ಡೀಟೇಲ್ಸ್ ಪರಿಶೀಲಿಸಿದ್ದೇವೆ. ಹತ್ಯೆ ನಡೆದ ದಿನ ಅವಳು ಒಂದು ಅಪರಿಚಿತ ನಂಬರ್ಗೆ ಹಲವಾರು ಬಾರಿ ಕಾಲ್ ಮಾಡಿದ್ದಾರೆ. ಆ ನಂಬರ್ನ ಮೊಬೈಲ್ ನೆಟ್ವರ್ಕ್ ಲೊಕೇಶನ್. ಅಂದ್ರೆ ಈ ಪ್ರಕರಣದಲ್ಲಿ ಇನ್ನೊಬ್ಬ ವ್ಯಕ್ತಿ ಇರಬಹುದು. ಸರ್, ಹೇಳಿದ ನಂಬರ್ನ ಮಾಲೀಕರನ್ನು ಹುಡುಕಬೇಕು. ಹೌದು, ಬೇಗ ಹೋಗಿ ಅವನನ್ನು ಗುರುತಿಸಬೇಕು. ನೀವು ನಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಸರಿ, ನಾನು ಬರುತ್ತೇನೆ. XYZ ಎಂಬ ಮಹಿಳೆಯನ್ನು ನೀವು ಹೇಗೆ ಪರಿಚಯ? ನಾನು ಹೇಳೋದಿಲ್ಲ. ಸುಮ್ಮನೆ ಹೇಳಿ, ನಿಮಗೆ ತೊಂದರೆ ಆಗಲ್ಲ. ಸ್ನೇಹಿತರು. ನೀವು ಮತ್ತು XYZ ಮಹಿಳೆ ಯಾವಾಗಿನಿಂದ ಸ್ನೇಹಿತರಾಗಿದ್ದೀರಿ? ಸರ್, ಸುಮಾರು 2 ವರ್ಷಗಳಿಂದ ನಾವು ಪರಿಚಯವಾಗಿದ್ದೇವೆ. ನಿಮ್ಮಿಬ್ಬರ ನಡುವೆ ನಿಜವಾದ ಸಂಬಂಧ ಏನು? ಸರ್, ನಿಜ ಹೇಳಬೇಕು ಅಂದ್ರೆ ನಾವಿಬ್ಬರು ಪ್ರೇಮಿಗಳು. ಸರಿ, ಈಗ ನೀವು ಹೊರಗೆ ಹೋಗಿ ಕಾಯಿರಿ. ಕಾನ್ಸ್ಟೇಬಲ್, ಆ ಮಹಿಳೆಗೆ ಹೇಳಿ ತಕ್ಷಣ ಪೊಲೀಸ್ ಠಾಣೆಗೆ ಬರಲು. ಸರಿ ಸರ್, ಈಗಲೇ ಬಂದ ಕೂಡಲೇ ನಾನು ಭೇಟಿ ಮಾಡಲಿ. ಪೊಲೀಸ್ ಠಾಣೆಗೆ ಸುಳ್ಳು ಹೇಳೋದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾ? ನನ್ನ ಪ್ರಶ್ನೆಗೆ ನೀವು ಸರಿಯಾಗಿ ಸರ್, ನಾನು ಸತ್ಯ ಹೇಳ್ತಿದ್ದೀನಿ. ಇನ್ನೊಂದು ಸುಳ್ಳು ಹೇಳಿದ್ರೆ ತೊಂದರೆ ಆಗುತ್ತೆ. ತಾರನ್ಚಂದ್ ಸತ್ತ ದಿನ ನೀವು ಅಪರಿಚಿತ ವ್ಯಕ್ತಿಗೆ ಏಕೆ ಕರೆ ಮಾಡಿ? ನಾನು ಯಾರಿಗೂ ಕರೆ ಮಾಡಿ. ತಾರನ್ಚಂದ್ ಮೃತದೇಹ ಸಿಕ್ಕಿದ್ದು ಕೂಡ ಅದೇ ಜಾಗದಲ್ಲಿ. ಇದಕ್ಕೆ ನಿಮ್ಮ ಉತ್ತರ ಏನು? ಮತ್ತೊಂದು ವಿಷಯ, ನಿಮ್ಮಿಬ್ಬರ ಮೊಬೈಲ್ ನೆಟ್ವರ್ಕ್ ಅದೇ ಅರಣ್ಯ ಪ್ರದೇಶದಲ್ಲಿ ಟ್ರ್ಯಾಕ್ ಆಗಿದೆ. ಸ್ವಲ್ಪ ಹಿಂದೆ ಸರಿ. ನಾನು ಏನೂ ಮಾಡಿಲ್ಲ. ಸಾಕ್ಷಿ ಇದೆ. ಈಗ ಸತ್ಯ ಹೇಳಿ, ಏನಾಗಿದೆ ಅಂದು? ಸರಿ ಸರ್, ನಾನು ಎಲ್ಲವನ್ನೂ ಹೇಳುತ್ತೇನೆ. ನೀನು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಲ್ಲಿ ನಿನ್ನ ಜೊತೆ ಸಮಯ ಕಳೆಯಲು ಇಷ್ಟವಾಗುತ್ತದೆ. ನನಗೂ ಕೂಡ. ನೀನು ಇತ್ತೀಚೆಗೆ ನನಗೆ ಯಾಕೆ ದೂರವಾಗುತ್ತಿದ್ದೀಯಾ? ಇಲ್ಲ ತಾರನ್ಚಂದ್, ನಾನು ನಿನ್ನನ್ನು ತಪ್ಪಿಸುತ್ತಿಲ್ಲ. ಐ ಲವ್ ಯು ತಾರನ್ಚಂದ್. ಐ ಲವ್ ಯು ಟು.
ತರಂಚಂದ್ಗೆ ನಮ್ಮ ಅಕ್ರಮ ಸಂಬಂಧದ ಬಗ್ಗೆ ಅನುಮಾನವಿದ್ದು. ಚಿಂತಿಸಬೇಡಿ, ನಾವಿಬ್ಬರೂ ಅದನ್ನು ಕಾರ್ಯಗತಗೊಳಿಸಬಹುದು. ಹಲೋ ತರಂಚಂದ್, ನಾನು XYZ ಮಾತನಾಡ್ತಾ ಇದ್ದೀನಿ. ಹಲೋ, ಹೇಳು XYZ. ತರಂಚಂದ್, ನಾನು ನಿನಗೆ ಒಂದು ಮುಖ್ಯ ವಿಷಯ ಹೇಳ್ಬೇಕು. ಏನು ವಿಷಯ? ಎಲ್ಲ ಚೆನ್ನಾಗಿದೆಯಾ? ನಾನು ನಿನಗೆ ಲೊಕೇಶನ್ ಕಳುಹಿಸುತ್ತೇನೆ. ಇಂದು ರಾತ್ರಿ 9 ಗಂಟೆಗೆ ಅಲ್ಲಿ ಬಾ. ಸರಿ, ನಾನು ಬರುತ್ತೇನೆ. No! Leave him alone! Get back! You can't stop me! Help! Someone! This and now! No! Please don't do it! He deserves this! Get out of my way! No! Listen! ನೀವು ಇಬ್ರು ಮಾಡಿದ ಅಪರಾಧವನ್ನು ಒಪ್ಪಿಕೊಂಡಿದ್ದೀರಿ. ಕಾನ್ಸ್ಟೇಬಲ್, ಇವರಿಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿ. ಸರಿ ಸರ್.